ಪ್ರಜ್ವಲ್ ಕೇಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನೇರ ಕೈವಾಡ ಇದೆ, ಅವ್ರನ್ನ ಬಂಧಿಸಬೇಕು, ಈ ರೀತಿ ಆಗ್ರಹಿಸಿ JDS ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಪ್ರತಿಭಟನೆ ಆಗ್ತಾ ಇದೆ. ರಾಜ್ಯಾದ್ಯಂತ JDS ಕಾರ್ಯಕರ್ತರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಬೆಂಗಳೂರಿನ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಯಾವ ರೀತಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ JDS ಕಾರ್ಯಕರ್ತರು ಅಂತ. ಹಾಸನ, ಕೋಲಾರ ಇಲ್ಲೆಲ್ಲ ಕಡೆಗೂ ಕೂಡ ಪ್ರತಿಭಟನೆ ಆಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ಪ್ರತಿಭಟನೆ ಯಾವ ರೀತಿ ಸಾಗ್ತಾ ಇದೆ ಅಂತ. ಒಂದು ಕಡೆ ಬೆಂಗಳೂರಿನಲ್ಲಿ ಪ್ರತಿಭಟನೆ, ಇನ್ನೊಂದು ಕಡೆ ಹಾಸನದಲ್ಲಿ, ಇನ್ನೊಂದು ಕಡೆಗೆ ಕೋಲಾರದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಯೋಗೇಶ್ ಎಕ್ಸಾಟಿಕ್ ವೆಜಿಟೇಬಲ್ ಕೃಷಿಯಲ್ಲಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. CM ಸಿದ್ದರಾಮಯ್ಯ ಅವರ ವಿರುದ್ಧ DCM ಡಿ.ಕೆ. ಶಿವಕುಮಾರ್ ವಿರುದ್ಧ ಪ್ರತಿಭಟನೆಯನ್ನು ಕೂಗ್ತಾ ಇದ್ದಾರೆ ಪ್ರತಿಭಟನಾಕಾರರು. ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಪ್ರತಿಭಟನೆ ಆಗಿದೆ. ಕೇವಲ ಇದು 3 ಜಿಲ್ಲೆಗಳಲ್ಲಿ ಮಾತ್ರ ಅಲ್ಲ, ಮಂಡ್ಯದಲ್ಲೂ ಕೂಡ ಪ್ರತಿಭಟನೆ ಆಗಿದೆ. ಈಗ ಮಂಡ್ಯದ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಸ್ಕ್ರೀನ್ನ ಎಡಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ. ಮಂಡ್ಯದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಡಿ.ಕೆ. ಶಿವಕುಮಾರ್ ಭಾವಚಿತ್ರದ ಜೊತೆಗೆ ಶಿವರಾಮೇಗೌಡರ ಭಾವಚಿತ್ರವನ್ನು ಕೂಡ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಪೊರ್ಕೆಯಲ್ಲಿ ಹೊಡೆಯೋದ್ರ ಮುಖಾಂತರ. ಯಾಕಂದರೆ ಶಿವರಾಮೇಗೌಡರು ಇತ್ತೀಚಿನ ದಿನಗಳಲ್ಲಿ ಆಡಿದಂಥ ಮಾತುಗಳು, ಲಂಡನ್ನಿಗೆ ಹೋದಾಗ ಏನೇನಾಗಿತ್ತು, ಏನು ಎತ್ತ, ಅದ್ರ ಬಗ್ಗೆ ಮಾತಾಡಿದಂಥ ಮಾತುಗಳು, ಜೊತೆಗೆ ಇವರು ಮಾಡಿದಂಥ ಸಾಲು ಸಾಲು ಆರೋಪಗಳು, ದೇವರಾಜೇಗೌಡರು ಜೊತೆ ಮಾತಾಡಿದಂಥ ಈ ಫೋನ್ ಸಂಭಾಷಣೆಯ ತುಣುಕುಗಳು ಎಲ್ಲ ಕಡೆಗೂ ಕೂಡ ಓಡಾಡ್ತಾ ಇವೆ. ಮಂಡ್ಯದಲ್ಲಿ, ಕೋಲಾರದಲ್ಲಿ, ಹಾಸನದಲ್ಲಿ, ಬೆಂಗಳೂರಿನಲ್ಲಿ ಹೀಗೆ ಸಾಲು ಸಾಲು ಪ್ರತಿಭಟನೆಗಳನ್ನು JDS ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಇನ್ನು ಇದೆಲ್ಲ ಕೇಸಿಗೆ ಸಂಬಂಧಪಟ್ಟಂಗೆ ರಮೇಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಕೇವಲ ಪ್ರಜ್ವಲ್ ಕೇಸ್ ಬಗ್ಗೆ ಅಲ್ಲ, ತಮ್ಮ ಕೇಸಿನ ಬಗ್ಗೆನೂ ಕೂಡ ಅವರು ಮಾತಾಡಿದ್ದಾರೆ. ಇದರಲ್ಲಿ ಯಾರ್ಯಾರ ಪಾತ್ರ ಇದೆ, ಏನು ಎತ್ತ, ಅದೆಲ್ಲದೂ ಕೂಡ ನನಗೆ ಗೊತ್ತು. ಜೊತೆಗೆ DK ಮಾತಾಡಿರುವಂಥ ಆಡಿಯೋ ಕೂಡ ನನ್ನಲ್ಲಿದೆ. ಯಾರ್ಯಾರಿದ್ದಾರೆ ಏನು ಅನ್ನೋದನ್ನು ನಾನು ಮುಂದಿನ ದಿನಗಳಲ್ಲಿ ಬಹಿರಂಗಪಡಿಸ್ತೀನಿ ಅಂತ ಕೂಡ ಅವರು ಹೇಳಿದ್ದಾರೆ. ಅಲ್ಲ ಸ್ವಾಮಿ, 14 ಸುತ್ತಾಗ ಅದು ಸುತ್ತಾಕೈತೆ, ಅದು ನಂತರ ನೀರು ಹೋಗಿದೆ ಅಲ್ಲ, ನಂದು ನನ್ನ ಕಡೆ ನೀರು ಹೋಗಿದೆ, ಯಾವ ಬೇಕಾ ಕೊಡ್ತೀನಿ. ಇದು ಈ ಕೇಸು ಸುತ್ತಾಕಿದೆ, ಹಂಗೆ ಹಿಂಗೆ ಅಲ್ಲಿ ಮಾಡಿದ್ರೆ ನಾನು ನೇರವಾಗಿ DK ಮಾತಾಡಿದೆ ಕೊಡ್ತೀನಲ್ಲ. ಮಹಾನಾಯಕ ಭಾಳಷ್ಟು ಹಣದಲ್ಲಿ ಪ್ರಭಾವ ಅದಾನೆ, ಹಣ ಕೊಟ್ಟೆಲ್ಲ ಖರೀದಿ ಮಾಡ್ತಾನೆ, ಸೊಕ್ಕದ ಅವಾಗ. ಅದಕ್ಕೆ ಮಾಡೋ ದೇಶ ಕಾನೂನು ಉಳಿಬೇಕಾರೆ ಈ ಕೇಸಲ್ಲಿ ಫಿಕ್ಸ್ ಆಗಬೇಕು. ನೋಡ್ರಿ, 4ನೇ ತಾರೀಕು ಹೇಳ್ತೀನಿ, ಬರೀ DK ಶಿವಕುಮಾರ್ ಅಲ್ಲ, ನಮ್ಮವರು ಹತ್ರಲ್ಲಿದ್ದಾರೆ. ಆಮೇಲೆ 7 ತಾರೀಕು 4ನೇ ತಾರೀಕು ನಂತರ ಅದು ಬಹಿರಂಗಪಡಿಸ್ತೀನಿ. ಈಗ ಯಾಕೆ ಸತತ 4 ವರ್ಷದಿಂದ ಭಾಳ ಕ್ವಶನ್ ಆಗಿದೆ. ಒಮ್ಮೆ ಅಂತ ಹಾಡು ನಾನು. ಇದು ರಮೇಶ್ ಜಾರಕಿಹೊಳಿ ಅವರ ಮಾತು. ನನ್ನ ಕೇಸಲ್ಲಿ DK ಅವರ ನೇರ ಪಾತ್ರ ಇದೆ, ಅವರು ಮಾತಾಡಿರುವಂಥ ಆಡಿಯೋ ಕೂಡ ಇದೆ. ಅದನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡ್ತೀನಿ. ಮಹಾನಾಯಕನಿಗೆ ದುಡ್ಡು ಜಾಸ್ತಿ ಇದೆ, ಅದಕ್ಕೋಸ್ಕರ ಜಾಸ್ತಿ ಸೊಕ್ಕಿದೆ. ಹೀಗಾಗಿ ನಾನು 4ನೇ ತಾರೀಕು ನಂತರ ಎಲ್ಲವನ್ನು ಕೂಡ ಬಹಿರಂಗಪಡಿಸ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಈ ಅವರ CD ಕೇಸಲ್ಲಿ ಕೇವಲ ಏನು ಅಂತಂದರೆ DK ಶಿವಕುಮಾರ್ ಮಾತ್ರ ಅಲ್ಲ, ಅವರ ಪಕ್ಷದ ನಾಯಕರ ಕೈವಾಡವೂ ಕೂಡ ಇದೆ ಅನ್ನುವಂಥ ಮಾತನ್ನು ಕೂಡ ರಮೇಶ್ ಹೇಳಿರುವಂಥದ್ದು. ಮುಂದಿನ ದಿನಗಳಲ್ಲಿ ನೋಡಿ ಅದಕ್ಕೆ ಉತ್ತರ ಕೊಡ್ತೀನಿ. ಕೇವಲ ಇಷ್ಟು ಮಾತ್ರ ಹೇಳಿರುವಂಥದ್ದಲ್ಲ, ಮುಂದಿನ ದಿನಗಳಲ್ಲಿ ಹಿಂಗೆ ಬಿಟ್ಟರೆ ಸಿದ್ದರಾಮಯ್ಯನವರ CD ಕೂಡ ಹೊರಗಡೆ ಬರ್ಬೋದು. ಇದು ರಮೇಶ್ ಜಾರಕಿಹೊಳಿ ಹಾಕಿರುವಂಥ ಬಾಂಬ್. ನಾನು ಮೊದಲಿಂದ ಪದೇ ಹೇಳ್ತಿದ್ದೆ, ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡಿದ್ರು, ನಂದು ಆದ್ಕೂಲಕ್ಕೆ ನಕ್ಕೊಂಡು ಕೂತಿದ್ರು. ಇವತ್ತು ಒಬ್ಬರಿಗೆ ಬಂದಿದೆ, ಇವತ್ತು ನನಗಾಗಿದೆ. ಸಿದ್ದರಾಮಯ್ಯಗೂ ಬರ್ಬೋದು, ಪರಮೇಶ್ವರ್ ಬರ್ಬೋದು. ದಯವಿಟ್ಟು ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೂ ಇದು ಪಕ್ಷಾತೀತವಾಗಿ ಒಂದು ಇತಿಶ್ರೀ ಆಡಬೇಕಲ್ಲಿ ಅವ್ರ ಕೈ ಮುಗಿದು ಕೇಳ್ಕೊತೀನಿ ನಾನು.